ಸ್ಯಾಂಡಲ್ವುಡ್ನಲ್ಲಿ ಹಲವಾರು ಮೆಲೋಡಿ ಸಾಂಗ್ಗಳಿವೆ. ಸೊ ಆ ಸಾಂಗ್ಗಳನ್ನ ಕೇಳ್ತಾ ಇದ್ರೆ ನಮಗೆ ಮೊಟ್ಟ ಮೊದಲ ಬಾರಿಗೆ ನೆನಪು ಬರುವಂತದ್ದೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮ್ಯೂಸಿಕ್ ಮಾಂತ್ರಿಕ ಮೆಲೋಡಿ ಕಿಂಗ್ ಮನೋಮೂರ್ತಿ ಸರ್. ಸದ್ಯ ಒಂದಷ್ಟು ಅವರ ಲೈಫ್ ಜರ್ನಿ ಬಗ್ಗೆ ಆಗಿರ್ಬೋದು, ಅವರ ಸಾಂಗ್ಸ್ ಬಗ್ಗೆ ಆಗಿರ್ಬೋದು, ಅವರ ಒಂದು ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು, ಒಂದಷ್ಟು ವಿಚಾರಗಳನ್ನ ನಮ್ಮ ಬಾಸ್ ಟಿವಿ ಜೊತೆ ಮಾತನಾಡ್ತಾ ಹೋಗ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಒಂದು ನನಗೆ ನಿಮ್ಮ ನೋಡಿದ ತಕ್ಷಣ ನೆನಪು ಬರೋದು ಒಂದು ಮೆಲೋಡಿ ಸಾಂಗ್ಸ್ ಅಂದ್ರೆ ನಿಮ್ಮ ಸ್ಮೈಲ್ ಸರ್. ಆ ಒಂದು ನಿಷ್ಕಲ್ಮಶವಾದಂತ ನಗು ಎಲ್ಲರನ್ನು ಹಂಗೆ ಅಟ್ರಾಕ್ಟ್ ಮಾಡ್ಬಿಡುತ್ತೆ. ನಿಮ್ ಸಾಂಗ್ಸ್ ಮೂಲಕ ಹೆಂಗ್ ಎಷ್ಟು ಇಂಪ್ರೆಸ್ ಆಗ್ತೀವೋ ಅದೇ ರೀತಿ ನಿಮ್ಮ ಸ್ಮೈಲ್ ಮೂಲಕನೂ ಅಷ್ಟೇ ಇಂಪ್ರೆಸ್ ಆಗ್ತೀವಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಮಮ್ಮಿಗೆ ಥ್ಯಾಂಕ್ ಯು ಹೇಳ್ತೀನಿ ನಾನು. ಥ್ಯಾಂಕ್ ಯು ಟು ಮಮ್ಮಿ ಅಂಡ್ ಗಾಡ್. ಸೊ ಈಗಾಗಲೇ ಮುಂಗಾರು ಮಳೆ ಆಗಿರ್ಬೋದು, ಹಲವಾರು ಸಿನಿಮಾಗಳ ಮೂಲಕ ನಿಮ್ಮ ಸಾಂಗ್ಸ್ ಅಂತ ಒಂದು ಕೇಳಿದೀವಿ. ಸೊ ನೆಕ್ಸ್ಟ್ ಜನರೇಷನ್ಸ್ ಬಂದ್ರೂ ಕೂಡ ನಿಮ್ಮ ಸಾಂಗ್ಸ್ಗೆ ಫಿದಾ ಆಗದಿರುವಂತಹ ಒಂದು ವೀಕ್ಷಕರಿಲ್ಲ ಇಲ್ವಾ? ಸೊ ಈಗ ಗಜರಾಮ ಸಿನಿಮಾದಲ್ಲಿ ಒಂದು ಸಖತ್ತಾಗಿರುವಂತಹ ಸೂಪರ್ ಹಿಟ್ ಆಗಿರುವಂತಹ ಸಾಂಗ್ಸ್ ಈಗಾಗಲೇ ಸಿನಿಮಾ ರಿಲೀಸ್ಗೂ ಮೊದಲೇ ಸಿಕ್ಕಾಪಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ಯಾವಾಗಲೂ ಜನರು ಇಷ್ಟಪಟ್ಟಾಗ ನಿಮ್ಮ ಸಾಂಗ್ಸ್ ಅದು ನಿಮ್ಗೆ ನಂಗೆ ತುಂಬಾ ಖುಷಿ ಆಗುತ್ತೆ. ಎನಿ ಆರ್ಟಿಸ್ಟ್ ಅವ್ರಿಗೆ ಆಡಿಯನ್ಸು ಲಿಸ್ನರ್ಸ್ ಅವ್ರು ಕೊಡೋ ಅವಾರ್ಡ್ ಅವ್ರು ಕೇಳ್ದಾಗ್ಲೇನೆ ನಿಮ್ಗೆ ಕೇಳಿ ಇಷ್ಟಪಟ್ಟು ಸಾಂಗ್ ನ ಎದ್ದಾಗ್ಲೇನೆ ನಿಮ್ಗೆ ಬೆಸ್ಟ್ ಅವಾರ್ಡ್ ಅದು. ನಿಮ್ಗೆ ಅದು ಇದು ಅವಾರ್ಡ್ ಏನ್ ಬೇಕಾದ್ರೂ ಬರ್ಬೋದು. ಅದೆಲ್ಲ ಫೈನ್, ಥ್ಯಾಂಕ್ಫುಲ್ ಅಂಡ್ ಎಕ್ಸೆಪ್ಟ್ ಮಾಡಿ ಇಟ್ಕೊಳ್ಳಿ. ಬಟ್ ಯಾವ ಅವಾರ್ಡ್ ಯಾವಾಗ್ಲೂ ನಿಮ್ ಜೊತೆ ಉಳಿಯತ್ತೆ ಅಂದ್ರೆ ಆಡಿಯನ್ಸ್ ಅವಾರ್ಡ್. ಅಂಡ್ ಹೌದು, ಕರೆಕ್ಟ್. ಅಂಡ್ ಗಜರಾಮ ಎಲ್ಲ ಸಾಂಗ್ನು ಸಿಚುವೇಶನ್ ಪ್ರಕಾರ ಇರೋದು. ಪ್ರತಿಯೊಂದು ಸಾಂಗ್ ಡಿಫ್ರೆಂಟ್ ಇದೆ. ಒಂದೊಂದು ಸಾಂಗ್ ಈ ತರ ಮಾಡಿರೋಕೆ ಕಾರಣ ಇರುತ್ತೆ. ಸೊ ಪ್ರತಿಯೊಂದು ಸಾಂಗುನು ಹಂಗಿದೆ ಇದರಲ್ಲಿ. ಅದಕ್ಕೋಸ್ಕರ ನಂಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಇದು ವರ್ಕ್ ಆಗುತ್ತೆ. ಮೂವಿನಲ್ಲಿ ವರ್ಕ್ ಆಗಿದೆ ಅಂಡ್ ಜನರಿಗೂ ಇಷ್ಟಪಡ್ತಾರೆ ಅಂತ ನಂಗೆ ಹೋಪ್ ಇದೆ. ಸರ್, ಒಂದು ಚಿತ್ರಕ್ಕಿಂತ ಇನ್ನೊಂದು ಚಿತ್ರ ವಿಭಿನ್ನವಾಗಿ ಬರಬೇಕು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಮ್ಯೂಸಿಕ್ ಅನ್ನೋದು ಕಂಪಲ್ಸರಿ ಸಖತ್ತಾಗಿ ಮೂಡ್ ಬರಬೇಕು. ಸೊ ನೀವು ಯಾವ ರೀತಿ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂತೀರಾ? ಒಂದ್ ಸಿನಿಮಾಗೆ ಇವಾಗ ಒಂದು ಮುಂಗಾರು ಮಳೆ ಹಿಟ್ ಆಯ್ತು ಅನ್ಕೊಳ್ಳಿ, ನೆಕ್ಸ್ಟ್ ಸಿನಿಮಾಗೆ ಯಾವ ರೀತಿ ತಗೋಬೇಕು? ಈ ಗಜರಾಮ ಹಿಟ್ ಆಗಿದೆ, ನೆಕ್ಸ್ಟ್ ಸಿನಿಮಾಗೆ ಯಾವ ರೀತಿ ಅಂತ ಕಂಪೋಸಿಷನ್ ಅನ್ನ ಕೊಟ್ರೆ ಜನರು ನಮ್ಮಂದ ಒಂದು ಒಳ್ಳೆ ಮ್ಯೂಸಿಕ್ ನ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಅಂತ? ಪ್ರತಿಯೊಂದು ಫಿಲ್ಮು ಡಿಫ್ರೆಂಟು. ಅದಕ್ಕೆ ನನಗೆ ಪ್ರತಿ ಫಿಲ್ಮ್ ಶುರು ಮಾಡಿದಾಗ್ಲೂ ಪ್ರತಿ ಫಿಲ್ಮು, ಪ್ರತಿ ಸಾಂಗ್ ಅಥವಾ ಫಸ್ಟ್ ಸಾಂಗ್ ತರ. ಯಾಕಂದ್ರೆ ಯಾವ ಫಿಲ್ಮುನು ಒಂದಿರೋ ತರ ನಾನು ಕೆಲಸ ಮಾಡೇ ಇಲ್ಲ. ಎಲ್ಲ ಸೊ ನೀವು ಫ್ರೆಶ್ ಮೈಂಡ್ ಇಟ್ಕೊಂಡು ಕೆಲಸ ಮಾಡ್ಬೇಕು. ನಾನು ಇಷ್ಟೊಂದು ಫಿಲ್ಮ್ ಮಾಡಿದ್ದೀನಿ, ಇಷ್ಟೊಂದು ಸಾಂಗ್ ಮಾಡಿದ್ದೀನಿ, ಸೊ ಅದ್ರ ತರ ಮಾಡ್ಬಿಡ್ತೀನಿ, ಇದ್ರ ತರ ಮಾಡ್ಬಿಡ್ತೀನಿ, ಆ ತರ ಯೋಚನೆ ಮಾಡಕ್ಕೆ ಆಗಲ್ಲ. ನೀವು ನಿಮ್ದೆಲ್ಲ ಮೆಮೊರೀಸ್, ನಿಮ್ದು ಏನಿದೆ ಎಕ್ಸ್ಪೀರಿಯನ್ಸ್, ನೀವೆಲ್ಲ ಟರ್ನ್ ಆಫ್ ಮಾಡ್ಬಿಡ್ಬೇಕು. ಅಂಡ್ ಹೊಸ ಮೂವಿ ತರ ಮಾಡ್ಬೇಕು. ಅಂಡ್ ಗಜರಾಮ ನನ್ ನಿಜವಾಗ್ಲೂ ಇಟ್ಸ್ ಫಸ್ಟ್ ಟೈಮ್ ಈ ತರ ಮೂವಿ ನಾನು ಮಾಡಿರೋದು. ಅದು ಸ್ಪೋರ್ಟ್ಸ್ ಆಕ್ಷನ್ ಮತ್ತೆ ಸೆಂಟಿಮೆಂಟಲ್ ಲೈನ್ ಫಿಲ್ಮ್ ಅದು. ಸರ್, ಈಗ ಜನರೇಷನ್ ಅಂತೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಹಾಡುಗಳನ್ನ ಇಷ್ಟಪಡುವಂತದ್ದು ಆಡಿಯನ್ಸ್ ಸಹ ಚೇಂಜಸ್ ಆಗ್ತಾ ಹೋಗ್ತಾರೆ. ಸೊ ಇವಾಗ ರಾಜ್ಕುಮಾರ್ ಸರ್ ಅವರ ಕಾಲದಲ್ಲಿ ಒಂಥರ ಹಾಡುಗಳು ಬರ್ತಿತ್ತು. ಅದಾದ್ಮೇಲೆ ಶಿವಣ್ಣನ ಕಾಲದಲ್ಲಿ ಒಂಥರ, ಈಗ ನೆಕ್ಸ್ಟ್ ಅಪೂರ್ ಮತ್ತೆ ಯುವರಾಜ್ ಕುಮಾರ್ ಅವರ ಒಂದ್ ಕಾಲದಲ್ಲಿ. ಸೊ ಅಂದ್ರೆ ಜನರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಬಟ್ ನೀವು ಮ್ಯೂಸಿಕ್ ಅನ್ನೋದು ಕೊಡ್ಬೇಕು ಅಂತಂದಾಗ ತುಂಬಾ ಕಾಂಪಿಟೇಷನ್ ಅನ್ನೋದು ಕ್ರಿಯೇಟ್ ಆಗ್ಬಿಡುತ್ತೆ. ಬಿಕಾಸ್ ಯಾಕಂತಂದ್ರೆ ಆಗಿನ ಜನರೇಷನ್ಗೆ ಯಾವ ರೀತಿ ಮ್ಯೂಸಿಕ್ ಬೇಕು ಅನ್ನೋದು ಅದನ್ನ ಹೆಂಗೆ ಇದ್ ಮಾಡ್ಕೊಂತೀರಾ ನೀವು ಅಂತ? ಆಕ್ಚುಲಿ ಅದು ಫಸ್ಟ್ ಆಫ್ ಆಲ್ ನಾನು ಯಾವ ತರ ಸಾಂಗ್ ಮಾಡ್ತೀನಿ ಅದು ಫಿಲ್ಮ್ ಮೇಲೆ ಡಿಪೆಂಡ್ ಆಗುತ್ತೆ. ಫಿಲ್ಮ್ ಡೈರೆಕ್ಟರ್ ಮೇಲೆ, ಸಿಚುವೇಶನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬಟ್ ಅದಾದ್ಮೇಲೆ ಆ ಸಾಂಗ್ ಕಂಪೋಸಿಷನ್ ನಿಮ್ಮಿಂದ ಬರುತ್ತೆ, ಅದೆಲ್ಲ ಬರುತ್ತೆ. ಬಟ್ ಆ ಕ್ರಿಯೇಷನ್ ಪ್ರಾಸೆಸ್ ಅಲ್ಲಿ ಅಂದ್ರೆ ಮ್ಯೂಸಿಷಿಯನ್ಸ್ ನೀವು ಯೂಸ್ ಮಾಡ್ತಿರಲ್ಲ, ಪ್ರೋಗ್ರಾಮಿಂಗ್ ಇರ್ಬೋದು, ಮಿಕ್ಸಿಂಗ್ ಇರ್ಬೋದು, ಮಾಸ್ಟರಿಂಗ್ ಇರ್ಬೋದು, ಅದಕ್ಕೆಲ್ಲ ಅವಾಗ ಅಲ್ಲಿ ನೀವು ಒಳ್ಳೆ ಟೀಮ್ ಯೂಸ್ ಮಾಡಿದ್ರೆ, ಯಂಗ್ ಟೀಮ್ ಯೂಸ್ ಮಾಡಿದ್ರೆ, ನಾನು ಯಾವಾಗಲೂ ಯಂಗ್ ಟೀಮ್ ಯೂಸ್ ಮಾಡ್ತೀನಿ. ಅವಾಗ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಏನ್ ಸೌಂಡ್ ಬರುತ್ತೆ ಹೊರಗೆ. ಓಕೆ, ಯಾಕಂದ್ರೆ ಅವ್ರಿಗೆ ಗೊತ್ತು ಏನಾಗ್ತಿದೆ ಅಂತ. ಸೊ ಫಿಲ್ಮ್ಗೆ ತಕ್ಕ ವಾಟ್ಸ್ ನೀಡೆಡ್ ಫಾರ್ ಫಿಲ್ಮ್ ಹಂಗ್ ಮಾಡ್ಕೊಂಡು ಹೋಗಿ ಅಟ್ ದ ಸೇಮ್ ಟೈಮ್ ಆ ಪ್ರೆಸೆಂಟೇಶನ್ ಹೇಗಿರುತ್ತೋ ಅದು ಇವತ್ತಿನ ಜನರೇಷನ್ಗೆ ಏನ್ ವರ್ಕ್ ಆಗುತ್ತೆ ಆ ತರ ಮಾಡೋ ಚಾನ್ಸ್ ಚೆನ್ನಾಗಿರುತ್ತೆ. ಯಂಗ್ ಫ್ರೆಶ್ ಟೀಮ್ ನ ಯೂಸ್ ಮಾಡಿದ್ರೆ.
ಮನೋಮೂರ್ತಿ ಸರ್ ಅವರ ಸಕ್ಸಸ್ ಮಂತ್ರ ಏನು ಅಂತ? ನಂಗೆ ಗೊತ್ತೇ, ಆಡಿಯನ್ಸ್ ಆಡಿಯನ್ಸ್ ಕೇಳ್ಬೇಕು ನೀವು. ಆಡಿಯನ್ಸ್ ನಿಮ್ ಅಫ್ಕೋರ್ಸ್ ನೀವು ಫಿಲ್ಮ್ಗೆ ಏನ್ ಬೇಕೋ ಅದ್ ಮಾಡ್ತೀರಾ, ಬಟ್ ನೀವು ಯಾವಾಗ್ಲೂ ಆಡಿಯನ್ಸ್ ನ ಮನಸ್ಸಲ್ಲಿ ಇಟ್ಕೋಬೇಕು. ಓಕೆ, ಆಡಿಯನ್ಸ್ ನಿಮ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು. ನಾವೇನ್ ಬೇಕಾದ್ರೂ ಮಾಡ್ಕೊಂಡ್ ಬರ್ಬೋದು ಆರ್ಟಿಸ್ಟ್, ಬಟ್ ಆಡಿಯನ್ಸ್ ನಮ್ಗೆ ಇಲ್ಲಿವರೆಗೂ ಬಂದು ಎತ್ತಿರೋದು, ಕರ್ಕೊಂಡ್ ಬಂದಿರೋದು. ಸೊ ನಿಮ್ಗೆ ಅವರಿಂದ ಕಲಿಬೇಕು ಅದು ಏನ್ ವರ್ಕ್ ಆಗಿದೆ ಅವ್ರಿಗೆ. ಸೊ ಅದ್ ಅರ್ಥ ಮಾಡ್ಕೊಂಡ್ರೆ ದೆನ್ ದೇರ್ ಇಸ್ ಚಾನ್ಸ್. ಸರ್ ಈಗ ಸಾರಾಯಿ ಶಾಂತಮ್ಮ ಹಾಡಿಗೆ ಸಾಂಗ್ ಅಂತೂ ನೋಡಿದ್ದಾಯ್ತು. ಸೊ ಅದಕ್ಕೆ 2 ಸ್ಟೆಪ್ಸ್ ಸಹ ಹಾಕ್ತೀರಾ. ಈ ವಯಸ್ಸಲ್ಲೂ ಆ ಎನರ್ಜಿ ಹೆಂಗ್ ಬಂತು ಸರ್ ಅಂತ? ವಯಸ್ಸು ಎಲ್ಲ ಆಗ್ತಾನೆ ಇರುತ್ತೆ, ಬಟ್ ಇದು ಇಸ್ ದ ಏಜ್ ಆಫ್ ದ ಬಾಡಿ. ಅದ್ ನಾವೇನು ಮಾಡಕ್ಕಾಗಲ್ಲ. ನಾವು ವಿ ಕ್ಯಾನ್ ಡೂ ಅವರ್ ಬೆಸ್ಟ್ ಅದನ್ನ ಒಳ್ಳೆ ಶೇಪ್ ಅಲ್ಲಿ ಇಟ್ಕೊಳ್ಳೋಕೆ, ಎಕ್ಸರ್ಸೈಸ್ ಮಾಡ್ಕೊಂಡು ಹೆಲ್ತಿಯಾಗಿ ಇಟ್ಕೊಳ್ಳೋಕೆ. ಬಟ್ ಒಳಗೆ ಏನಿದೆ ಮನಸ್ಸಲ್ಲಿ, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ನನಗೆ ಐ ಆಮ್ ಸ್ಟಿಲ್ ಸ್ಟಕ್ ಇನ್ ದ ಟೈಮ್ ಝೋನ್ ಫ್ರಮ್ ಮೈ ಕಾಲೇಜ್ ಡೇಸ್ ಆ ಥರ. ಸೊ ಏನು ಮ್ಯಾಜಿಕ್ ಇಲ್ಲ, ಅಷ್ಟೇನೆ. ನಿಮ್ಮನ್ನ ನೋಡಿದಾಗ ಯಾವಾಗ್ಲೂ ಕೂಲ್ ಅಂಡ್ ಕಾಮ್ ಆಗಿರ್ತೀರಾ. ಸೊ ಅದಕ್ಕೆ ಏನು ಅಂತ? ಮೆಡಿಟೇಷನ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಅಥವಾ ಲೈಕ್ ವ್ಯಾಯಾಮ ಏನಾದ್ರು ಮಾಡ್ತೀರಾ ಅಂತ? ಬೆಸ್ಟ್ ಮೆಡಿಟೇಷನ್ ಇಸ್ ಮ್ಯೂಸಿಕ್. ಓಕೆ. ಬೆಸ್ಟ್ ಮೆಡಿಟೇಷನ್ ಮ್ಯೂಸಿಕ್. ಅಂಡ್ ನಾನು ಫಾರ್ಚುನೇಟ್, ಯಾಕಂದ್ರೆ ನಾನು ಮ್ಯೂಸಿಕ್ ನಲ್ಲೇ ಇನ್ವಾಲ್ವ್ ಆಗಿ ಮ್ಯೂಸಿಕಲ್ ಕೆಲಸ ಮಾಡ್ತಾ ಇರ್ತೀನಿ. ಸೊ ಅದು ನ್ಯಾಚುರಲ್ ಆಗಿ ನೀವು ಕಾಮ್ ಆಗಿ ಇರ್ತೀರ. ಬಟ್ ಆಕ್ಚುಲಿ ನೀವು ಹೇಳೋದು ಕರೆಕ್ಟ್ ಅಲ್ಲ. ಒಂದೊಂದ್ಸಲಿ ಕೋಪ ಬರುತ್ತೆ, ಎಸ್ಪೆಷಲಿ ರೋಡಲ್ಲಿ ಹಾರ್ನ್ ಮಾಡ್ಕೊಂಡು ಹೋಗ್ತಿರೋ ಅವಾಗ, ಮನೆಗೆಲ್ಲ ಡಿಸ್ಟರ್ಬ್ ಮಾಡ್ತಿರೋವಾಗ. ಸಂಗೀತ ಕ್ಷೇತ್ರಕ್ಕೆ ಮನೋಮೂರ್ತಿ ಸರ್ ಬರಬೇಕು ಅಂದಾಗ ಇನ್ಸ್ಪಿರೇಷನ್ ಅನ್ನೋದು ಯಾರಾಗಿದ್ರು ಅಂತ? ನಾನು ಬೆಳೀತಿರುವಾಗ ಮ್ಯೂಸಿಕ್ ಅದೇನೇ ಇನ್ಸ್ಪಿರೇಷನ್. ನಾನು ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಅಲ್ಲಿ, ನಾನು ಆಕ್ಚುಲಿ ಅವಾಗ ಬೆಳೀತಿರುವಾಗ ನಾನು ಕೇಳ್ತಿದ್ದ ಮ್ಯೂಸಿಕ್ ನನ್ನ ಹಿಂದೆ 10-15 ಇಯರ್ಸ್ ಇದ್ದಿದ್ದು, ಆ ಥರ ಮ್ಯೂಸಿಕ್. ಸೊ ಅದೇನೇ ನನ್ನ ಇನ್ಸ್ಪಿರೇಷನ್ ಇವಾಗ್ಲೂ. ನೀವು ಹಲವಾರು ಗಾಯಕರನ್ನ ಪರಿಚಯ ಮಾಡಿಕೊಟ್ಟಿದ್ರ, ಅದ್ರ ಜೊತೆಗೆ ಹಲವಾರು ಗಾಯಕರುಗಳಿಗೆ ಒಂದು ಅವಕಾಶಗಳನ್ನ ಕೊಟ್ಟಿದ್ರ. ನಿಮ್ಮ ಫೇವರೇಟ್ ಗಾಯಕ ಯಾರು, ಹಾಗೇನೆ ಗಾಯಕಿ ಯಾರು ಅಂತ? ಆ ಥರ ಹೇಳೋಕ್ಕಾಗೋಲ್ಲ, ಡಿಪ್ಲೊಮ್ಯಾಟಿಕ್ ಕ್ವೆಶನ್ ಕೇಳ್ತಾ ಇದ್ರೆ ನೀವು. ಬಟ್ ಪ್ರತಿ ಸಾಂಗ್ಗೂ ಡಿಪೆಂಡಿಂಗ್ ಆನ್ ಸಾಂಗ್ ಮಾತ್ರ ಅಲ್ಲ, ಬಟ್ ಎಷ್ಟೋ ಸಲ ಪ್ರೊಡಕ್ಷನ್ ಕಡೆಯಿಂದಾನು ರಿಕ್ವೈರ್ಮೆಂಟ್ ಬರುತ್ತೆ, ಆಡಿಯೋ ಕಂಪ್ನಿ ಕಡೆಯಿಂದ ರಿಕ್ವೈರ್ಮೆಂಟ್ ಇರುತ್ತೆ, ಮಾರ್ಕೆಟಿಂಗು, ಬಿಸ್ನೆಸ್ ಆಸ್ಪೆಕ್ಟ್ ನೋಡ್ತಾರೆ, ಅದು ಇದು ನೋಡ್ತಾರೆ. ಸೊ ಈ ಗಜರಾಮಲ್ ಫಾರ್ ಎಕ್ಸಾಂಪಲ್ 5 ಸಾಂಗ್ಸ್ ಇದೆ ಅಷ್ಟೇ, ಬಟ್ ನಾನು 7 ಜನ ಸಿಂಗರ್ಸ್ನ ಯೂಸ್ ಮಾಡಿದ್ದೀನಿ. ಎಲ್ಲರೂ ಯಾವ ಸಿಂಗರ್ನು ಯಾವ ಸಾಂಗ್ ಅಲ್ಲೂ ರಿಪೀಟ್ ಆಗಿಲ್ಲ, ಎಲ್ಲ ಡಿಫ್ರೆಂಟು. ಯೂಶುವಲ್ ಸಿಂಗರ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ ನಾನು, ಮುಂಬೈಯಿಂದ ಮತ್ತೆ ಲೋಕಲ್ ತುಂಬಾ ಯೂಸ್ ಮಾಡಿದ್ದೀನಿ. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸಾಂಗ್ ಮೇಲೆ. ಸಿಂಗರ್ಸ್ ಅಲ್ಲಂತೂ ಹೇಳಿಲ್ಲ, ಅಟ್ಲೀಸ್ಟ್ ಯಾವ ಹೀರೋ ಹೀರೋಯಿನ್ ಆದ್ರೂ ಹೇಳ್ಬೋದಾ ಅಂತ? ನಂಗೆ ಆತರ ಏನಿಲ್ಲ, ಪ್ರಿಫರೆನ್ಸ್ ಇಲ್ಲ. ನಾನು ಹೀರೋಯಿನ್ ಮೇಲೆ ಹೋಗಲ್ಲ. ನಾನು ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನನಗೆ ದೇ ಆರ್ ಮೈ ವೆರಿ ಗುಡ್ ಹೀರೋ. ಬಟ್ ಪುನೀತ್ ರಾಜ್ಕುಮಾರ್, ಅಪ್ಪು ಸರ್, ಬಿಕಾಸ್ ನಾಟ್ ಓನ್ಲಿ ಸಿ ಇಸ್ ಅ ವಂಡರ್ಫುಲ್ ಆಕ್ಟರ್, ಹಿ ವಾಸ್ ವಂಡರ್ಫುಲ್ ಆಕ್ಟರ್, ಬಟ್ ವಂಡರ್ಫುಲ್ ಜೆಂಟಲ್ಮನ್. ನಿಜವಾಗ್ಲೂ ವೆರಿ ವೆರಿ ಸ್ವೀಟ್ ಪರ್ಸನ್, ನೈಸ್ ಜೆಂಟಲ್ಮನ್, ತುಂಬಾ ಸಿಂಪಲ್, ಡೌನ್ ಟು ಅರ್ತ್. ಅಪ್ಪು ಸರ್ ಅಂದ ತಕ್ಷಣ ಮನೋಮೂರ್ತಿ ಸರ್ ನೆನಪಾಗುವಂತದ್ದು ಆ ಗುಣ ಏನಾದ್ರು ಇದೆಯಾ? ಅವ್ರು ನಂಗೆ ಹೇಳ್ತಾ ಇದ್ರು, ಸರ್ ನನ್ಗೆ ಅವ್ರು ಒಳ್ಳೆ ಸಿಂಗರ್ ಇದ್ರು, ನಿಮ್ಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ನಂಗೆ 1-2 ಸಾಂಗ್ ಹಾಡಿದ್ದಾರೆ. ಅಂಡ್ ನಂಗೆ ಹೇಳ್ತಿರೋ ಒಂದು ಮೆಲಡಿ ಸಾಂಗ್ ಕೊಡಿ ಸರ್, ನಂಗೆ ಮೆಲಡಿ ಸಾಂಗ್ ಲೈಕ್ ಈ ಸಂಜೆ ತರ, ನಿನ್ನಂದಿಲ್ಲ, ಈ ತರ ಒಂದು ಮೆಲಡಿ ಸಾಂಗ್ ಹೇಳ್ತಿದ್ವಿ. ಎಸ್ ಅಂತ. ಆಮೇಲೆ ಅವರು ತೀರೋಗಿದ್ದು ಟೈಮಲ್ಲಿ, ಅವ್ರು ತೀರೋಗಿ ನಾ 1 ವಾರ ಆದ್ಮೇಲೆ ನಾ ಇಲ್ಲಿ ಬಂದೆ. ಅಲ್ಲಿ ಅದು 2023 ಇಲ್ಲ 22ನಲ್ಲಿ ನಾ ಬಂದೆ. ಅಂಡ್ ಅವಾಗ ಪ್ರಣಯಮ್ ಅಂತ ಮೂವಿನಲ್ಲಿ ಒಂದು ಸಾಂಗ್ ಅಲ್ಲಿ ಅವ್ರು ಹಾಡೋದಿತ್ತು. ಓಕೆ, ಇನ್ಫ್ಯಾಕ್ಟ್ ಅವ್ರ ಮ್ಯಾನೇಜರ್ ಜೊತೆ ಮಾತಾಡಿ ನಾವು ಅದೆಲ್ಲ ಬಂದಿದ್ವಿ. ಅದು ಮೆಲಡಿ ಸಾಂಗ್ ತರಾನೇ ಅದು. ಬಟ್
ಅನ್ಫಾರ್ಚುನೇಟ್ಲಿ ಅದಾಗ್ಲಿಲ್ಲ ಅದು. ಸರ್ ನಿಮ್ಗೆ ಫೇವ್ರೆಟ್ ಸಾಂಗ್ ಇಷ್ಟು ಕಂಪೋಸಿಷನ್ ಮಾಡಿದಾರ, ಅದ್ರ ಜೊತೆಗೆ ನಿಮ್ಗೂ ಸ್ವಲ್ಪ ನಿಮ್ಮ ಹಂಸಲೇಖ ಸರ್ ಆಗಿರ್ಬೋದು, ಇಳೆಯರಾಜ ಸರ್ ಆಗಿರ್ಬೋದು, ಅವ್ರಿಗೂ ಸಹ ಒಂದಷ್ಟು ಸಾಂಗ್ಸ್ ಅನ್ನ ಕಂಪೋಸಿಷನ್ ಮಾಡಿದ್ದಾರೆ. ಸೊ ನಿಮ್ಮ ನೀವು ಕಂಪೋಸಿಷನ್ ಮಾಡಿರುವಂತದ್ರಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು, ಅಥವಾ ಬೇರೆ ಇವರು ಇಳೆಯರಾಜ ಸರ್ ಆಗಿರ್ಬೋದು, ಹಂಸಲೇಖ ಸರ್ ಕಂಪೋಸಿಷನ್ ಮಾಡಿದ್ರು ಅವ್ರ ಕಂಪೋಸಿಷನ್ ಬಂದಿರುವಂತ ಫೇವ್ರೆಟ್ ಸಾಂಗ್ ಯಾವುದು ನಿಮ್ಗೆ ಅಂತ? ಹಾ, ಬೇರೆ ಕಂಪೋಸರ್ ನಾನು ಹಂಸಲೇಖ ಸರ್ದು ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು, ಅದು ನನ್ನ ಫೇವ್ರೆಟ್ ಸಾಂಗ್. ಅದು ನನ್ನ ಕಾನ್ಸರ್ಟ್ಸ್ ಎಲ್ಲ, ಫಾರ್ ಎಕ್ಸಾಂಪಲ್ ನನ್ನ ಕಾನ್ಸರ್ಟ್ ಅಲ್ಲಿ ಒಂದ್ 24 ಸಾಂಗ್ ಇರುತ್ತೆ ಅನ್ಕೊಳ್ಳಿ. ಒಂದ್ ಕಾನ್ಸರ್ಟ್ ಅಲ್ಲಿ ಎಲ್ಲ ನನ್ನ ಸಾಂಗ್ಸ್ ಇರುತ್ತೆ, ಯಾರ್ದು ಬೇರೆಯವ್ರದ್ದು ಯಾರ್ದು ಇರಲ್ಲ. ಆದ್ರೆ ಈ ಸಾಂಗ್ ಹಂಸಲೇಖ ಸರ್ದು ಹುಟ್ಟಿದರೆ ಅದಿದ್ದೇ ಇರುತ್ತೆ ಪ್ರತಿ ಒಂದ್ ಸಾಂಗ್ ಅಲ್ಲೂ. ಸೊ ಫೈನಲಿ ಗಜರಾಮ ಸಿನಿಮಾ ಫೆಬ್ರವರಿ 7ನೇ ತಾರೀಕು ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ಬರ್ತಾ ಇದೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಗಜರಾಮ ಒಳ್ಳೆ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್, ಒಳ್ಳೆ ಪರ್ಫಾರ್ಮೆನ್ಸ್. ಒಂದು 2 hours ನೀವು ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಫಿಲ್ಮ್, ನೀವೆಲ್ಲ ಒಟ್ಟಿಗೆ ಬಂದು ಕೂತ್ಕೊಂಡು ನೋಡ್ಬೋದು. ಕಾಲೇಜ್ ಸ್ಟೂಡೆಂಟ್ಸ್ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಸೊ ನೀವೆಲ್ಲ ಬನ್ನಿ, ಕನ್ನಡ ಮೂವಿನ ಸಪೋರ್ಟ್ ಮಾಡಿ, ಲಿಫ್ಟ್ ಮಾಡಿ. ಇನ್ನು ನೀವೇನೇ ಎತ್ತಬೇಕು. ನಾವೆಲ್ಲ ಆಸ್ ಕ್ರಿಯೇಟರ್ಸ್ ನಾವು ಒಂದು ಒಳ್ಳೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀವಿ. ಬಟ್ ಅದು ನೀವು ಬಂದು ಎದ್ದೇ ಹೋದ್ರೆ ಅದು ಉಳಿಯಲ್ಲ. ಅದು ಕನ್ನಡ ಇಂಡಸ್ಟ್ರಿ ಥ್ರೈವ್ ಆಗೋಕೆ ಅದು ಉಳಿಬೇಕು. ಸೊ ನೀವೆಲ್ಲ ಬನ್ನಿ ಥಿಯೇಟರ್ಗೆ 7ನೇ ತಾರೀಕು ಫೆಬ್ರವರಿ 7ಕ್ಕೆ. ಈಗಿನ ಬರ್ತಿರುವಂತಹ ಹೊಸ ಜನರೇಷನ್, ಅಂದ್ರೆ ಹೊಸ ಒಂದು ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ನೀವೇನ್ ಹೇಳಕ್ಕೆ, ಯಾವ ರೀತಿ ಅಂದ್ರೆ ಟಿಪ್ಸ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಹೊಸ ಕಂಪೋಸರ್ಸ್ಗೆ ಏನ್ ಹೇಳೋದಂದ್ರೆ, ಬಿ ಒರಿಜಿನಲ್, ಬಿ ಒರಿಜಿನಲ್, ಮತ್ತೆ ಬಿ ಯೋರ್ ಸೆಲ್ಫ್, ಅಷ್ಟೇ. ಗೆಟ್ ಇನ್ಸ್ಪೈರ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಒರಿಜಿನಲ್ ನಿಮ್ ಸ್ಟೈಲ್ ಅಲ್ಲಿ ನೀವೇನ್ ಇನ್ಸ್ಪೈರ್ ಆಗಿದ್ದೀರೋ ಅದನ್ನ ನಿಮ್ ಸ್ಟೈಲ್ ಅಲ್ಲಿ ನೀವು ಮಾಡ್ಕೊಂಡು ಬನ್ನಿ. ಅವಾಗ ವೆರೈಟಿ ಇರುತ್ತೆ ಇಂಡಸ್ಟ್ರಿನಲ್ಲಿ. ಈಗ ಮ್ಯೂಸಿಕ್ ನೀವು ಕಂಪೋಸ್ ಮಾಡ್ಬೇಕಾದ್ರೆ ಒಂದೊಂದು ನಿಮ್ದೇ ಆದಂತಹ ಒಂದು ಥಾಟ್ ಪ್ರೋಸೆಸ್ ಅನ್ನೋದು ಬೇರೆ ತರ ಇರುತ್ತೆ. ಸೊ ನೀವು ಹೇಳ್ತಾ ಇದ್ರೆ ಆಗ್ಲೇನೆ ಕೆಲವೊಂದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಇದು ಡಿಮ್ಯಾಂಡ್ಸ್ ಬರುತ್ತೆ, ಇಂಥವ್ರು ಆಡ್ಬೇಕು ಇಂಥವ್ರು ಆಡ್ಬೇಕು ಅಂತ. ನೀವು ಕಂಪೋಸ್ ಮಾಡಬೇಕು ಅಂತಂದಾಗ ಇಂಥ ಸಿಂಗರ್ಸೇ ಹಾಡ್ಬೇಕು ಅಂತ ಏನಾದ್ರು ಕಂಪೋಸಿಷನ್ ಅಲ್ಲಿ ನೀವು ಮಾಡ್ಕೊಂತೀರಾ? ಬಿಕಾಸ್ ನಾನ್ ಮಾಡುವಂತ ಕಂಪೋಸಿಷನ್ ಸಾಂಗ್ಗೆ ಇಂಥವ್ರ ಧ್ವನಿ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರು ಅವಾಗ ಐಡಿಯಾಸ್ ಬರುತ್ತಾ ಅಂತ? ಅಲ್ಲ, ನನ್ಗೆ ಏನಂದ್ರೆ ಮೇಲ್ ಆರ್ ಫಿಮೇಲ್ ಅದು ಗೊತ್ತಾಗಬೇಕು. ಯಾಕೆಂದ್ರೆ ಅದು ರೇಂಜ್, ಒಂದು ರೇಂಜ್ ಇರುತ್ತೆ. ನನ್ಗೆ ಇಷ್ಟ ಆಗುತ್ತರದು. ಫಿಮೇಲ್ ಸಿಂಗರ್ ಇದ್ರೆ ಫಾರ್ ಎಕ್ಸಾಂಪಲ್ ತುಂಬಾ ಹೈ ರೇಂಜ್ ಹೋಗಕ್ಕಾಗಲ್ಲ. ಬಟ್ ಒಂದೊಂದು ಸಾಂಗ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಆ ಸಿಂಗರ್ ಯಾರು ಅಂತ ನನಗೆ ಮುಂಚೆನೆ ಗೊತ್ತಿದ್ರೆ ಯಾರು ಇರ್ತಾರೆ ಅಂತ, ಎಸ್ಪೆಷಲಿ ಮೇಲ್ ಸಿಂಗರ್ಗೆ ಫಾರ್ ಎಕ್ಸಾಂಪಲ್ ನಾನು ಹೈ ರೇಂಜ್ ಹೋಗ್ಬೋದು. ಓಕೆ, ಇಲ್ದ್ರೆ ನಾನು ಹೋಗಲ್ಲ ಅಷ್ಟೊಂದು ಹೈ ರೇಂಜ್. ಯಾಕಂದ್ರೆ ಜನರಲ್ ಆಗಿ ಯಾರು ಬೇಕಾದ್ರೂ ಹಾಡೋ ತರ ಸಾಂಗ್ ಕಂಪೋಸ್ ಮಾಡ್ಬೇಕು ಅಂದ್ರೆ ಒಂದು ರೇಂಜ್ ಇರುತ್ತೆ. ಆ ರೇಂಜ್ ಅಲ್ಲಿ ಇಟ್ಕೊಂಡು ಕಂಪೋಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋಕ್ಕೆ, ಮತ್ತಷ್ಟು ಸಿನಿಮಾಗಳ ಮೂಲಕ ನಿಮ್ಮ ಹಾಡುಗಳು ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಯ ಮೇಲೆ ಒಂದು ರಾರಾಜಿಸಲಿ ಅಂತ ಹೇಳ್ಬಿಟ್ಟು ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಒಂದು ಮನವಿ ಮಾಡ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ಗಜರಾಮ ಬಂದು ನೋಡಿ, ಎಲ್ಲರೂ ಎತ್ತಿ ಫಿಲ್ಮ್ನ, ಕನ್ನಡ ಫಿಲ್ಮ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.